look at you and it's easy to see you are that someone I've been trying to meet. I got your number. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ರೈಸಿಂಗ್ ಸ್ಟಾರ್ ಕ್ಲಾಸಸ್ ಚಾನಲ್. ಇವತ್ತಿನ ಸೆಕ್ಷನಲ್ಲಿ ರಕ್ತದಲ್ಲಿರುವ ಕಣಗಳು ಹಾಗೂ ರಕ್ತದ ಗುಂಪುಗಳ ಬಗ್ಗೆ ಕಿರು ಪರಿಚಯ. ನೀವು ಚಿತ್ರವನ್ನು ನೋಡ್ತಾ ಇದ್ದೀರಾ, ಅದು ಏನೆಂದರೆ, ಒಂದು ತೊಟ್ಟು ರಕ್ತವನ್ನು ಸೂಕ್ಷ್ಮದರ್ಶಕದ ಮೂಲಕ ಪರೀಕ್ಷಿಸಿದಾಗ ಅದರಲ್ಲಿ 3 ಬಗೆಯ ಕಣಗಳಿರುವುದು ಕಂಡುಬರುತ್ತದೆ. ಅವು ಯಾವುವೆಂದರೆ, ಚಿತ್ರದಲ್ಲಿ ತೋರಿಸಿರುವ ಹಾಗೆ 1 ಕೆಂಪು ರಕ್ತ ಕಣ, ನಂಬರ್ 2 ಬಿಳಿ ರಕ್ತ ಕಣ, ನಂಬರ್ 3 ಪ್ಲೇಟ್ಲೆಟ್ಸ್ಗಳು, ನಂಬರ್ 4 ಪ್ಲಾಸ್ಮಾ, ಅದನ್ನು ಇಂಗ್ಲೀಷಲ್ಲಿ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್ ಆ್ಯಂಡ್ ಪ್ಲಾಸ್ಮಾ. ರಕ್ತದ ಗುಂಪುಗಳನ್ನು ಕಂಡುಹಿಡಿದಂಥ ವಿಜ್ಞಾನಿ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಅವರು 1990ರಲ್ಲಿ ABO ರಕ್ತದ ಗುಂಪುಗಳನ್ನು ಕಂಡುಹಿಡಿದರು. ರಕ್ತದ ಗುಂಪುಗಳಲ್ಲಿ 4 ವಿಧ. ಅವು ಯಾವುವು ಅಂದರೆ, ಗುಂಪು A, ಗುಂಪು B, ಗುಂಪು AB, ಗುಂಪು O. ಇವು ರಕ್ತದ 4 ಗುಂಪುಗಳು. ಕೆಂಪು ರಕ್ತ ಕಣಗಳು ದುಂಡಾಗಿ ಬಿಲ್ಲೆಗಳಂತಿವೆ. ಇವುಗಳಲ್ಲಿ ಹಿಮೋಗ್ಲೋಬಿನ್ ಎಂಬ ಕೆಂಪು ಬಣ್ಣದ ವಸ್ತುವಿದೆ. ಈ ವಸ್ತುವಿನಲ್ಲಿ ಕಬ್ಬಿಣದ ಅಂಶವಿದ್ದು ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ಹೀರಿಕೊಳ್ಳುತ್ತದೆ. ಅಲ್ಲದೆ ಆಮ್ಲಜನಕವನ್ನು ಜೀವಕೋಶಗಳಿಗೆ ಸಾಗಿಸುವುದೇ ಈ ಕೆಂಪು ರಕ್ತ ಕಣಗಳ ಕೆಲಸ. ಬಿಳಿ ರಕ್ತ ಕಣಗಳು ಗಾತ್ರದಲ್ಲಿ ದೊಡ್ಡದಾಗಿವೆ. ಇವುಗಳಿಗೆ ಬಣ್ಣವಿಲ್ಲ ಮತ್ತು ನಿರ್ದಿಷ್ಟ ಆಕಾರವಿಲ್ಲ. ದೇಹವನ್ನು ಪ್ರವೇಶಿಸುವ ಬ್ಯಾಕ್ಟೀರಿಯಾಗಳನ್ನು ಬಿಳಿಯ ರಕ್ತ ಕಣಗಳು ನಾಶಪಡಿಸುತ್ತವೆ. ಗಾಯಗಳಾದಾಗ, ಕಿವು ತುಂಬಿದಾಗ ನೀವು ಇವು ಬಿಳಿ ರಕ್ತ ಕಣಗಳನ್ನು ನೋಡಿರಬಹುದು. ಸಕ್ತ ಬ್ಯಾಕ್ಟೀರಿಯಾ ಮತ್ತು ಬಿಳಿಯ ರಕ್ತ ಕಣಗಳು ಅಂಗಾಂಶದಲ್ಲಿರುವ ದ್ರವವಸ್ತುಗಳನ್ನು ಸೇರಿ ಕಿವು ಉಂಟಾಗುತ್ತದೆ. ಬಿಳಿಯ ರಕ್ತ ಕಣಗಳು ಅಸ್ಥಿಮಜ್ಜೆಯಲ್ಲಿಯೂ ದೇಹದ ಇತರ ಭಾಗಗಳಲ್ಲಿಯೂ ಕೂಡ ಉತ್ಪತ್ತಿಯಾಗುತ್ತದೆ. ನೆಕ್ಸ್ಟ್, ಪ್ಲೇಟ್ಲೆಟ್ಸ್ಗಳು. ಇವುಗಳನ್ನು ರಕ್ತತಟ್ಟೆಗಳೆಂದು ಕರೆಯುತ್ತಾರೆ. ಇವು ಇತರ ರಕ್ತ ಕಣಗಳಿಗಿಂತ ಚಿಕ್ಕವು. ರಕ್ತತಟ್ಟೆಗಳು ರಕ್ತವು ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್, ಪ್ಲಾಸ್ಮಾ. ರಕ್ತದ ದ್ರವ ಭಾಗವೇ ಪ್ಲಾಸ್ಮಾ. ಇದಕ್ಕೆ ತಿಳಿ ಹಳದಿ ಬಣ್ಣವಿದೆ. ಪ್ಲಾಸ್ಮಾದ ಸುಮಾರು 90% ನೀರಿದ್ದು, ಪ್ಲಾಸ್ಮಾದಲ್ಲಿ ಜೀರ್ಣವಾದ ಆಹಾರ ವಸ್ತುಗಳು, ಕಲ್ಮಶ ವಸ್ತುಗಳು, ಲವಣಗಳು, ಕೆಲವು ಪ್ರೋಟೀನ್ಗಳು, ಇಂಗಾಲದ ಡೈಆಕ್ಸೈಡ್ಗಳು ಕೂಡ ಇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.